ಮೂರ್ಖೋ ಲೋಫರ್. ನಿಮ್ ಮನೇಲಿ ಅಕ್ಕ ತಂಗಿರಿಲ್ವಾ? ಇದೇನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು? ಏನ್ ತಿಳ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ? ಮಖ ನೋಡು, ಕಳ್ಳನ್ ತರ ಇದ್ಯಾ. ರೋಡ್ ನಲ್ಲಿ ಯಾವ ಹೆಣ್ಮಕ್ಳು ಓಡಾಡೋಂಗಿಲ್ವಾ? ಏಯ್, ಏನೇ ನೀನು ಬಂದೆ ಕಪ್ಪಳು ಕೊಡ್ದೆ ನಿನ್ ಪಾಡ ನೀನ್ ಹೋಗ್ತಾ ಇದ್ಯಾ? ಏನ್ ಅನ್ಕೊಂಡ್ಬಿಡ್ಯಾ ನೀನು? ಏನೋ ಲೇಗಿ ಅಂತ್ಯಾ? ನನ್ನ ನಿನ್ ಹೆಂಡತಿ ಅನ್ಕೊಂಡಿದ್ಯಾ? ನನ್ನ ಹೆಂಡತಿ ಆಗಿದ್ರೆ ಕೈ ಕಾಲ್ ಮುರಿದು ದೇವಸ್ಥಾನ ಮುಂದೆ ಕೂಡಿಸ್ತಾ ಇದ್ದೆ. ಏ ಬಾರಿ ಪದ್ದು, ಯಾಕೆ ಕಾಲ್ ಕಿರ್ಕೊಂಡು ಜಗಳ ಮಾಡ್ತೀಯ? ಬಾ ಪದ್ದು, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರ ಹತ್ರನೋ ಜಗಳ ಆಡ್ತೀಯಲ್ಲೇ? ಏನೇ ಮಾತಾಡ್ತಿದ್ಯಾ? ಹೌದು, ನಾನೇ ನೋಡ್ದೆ. ಹೋಗಿ ಹೋಗಿ ಆ ಸ್ಲಮ್ ಹುಡುಗರ ಹತ್ರ ಗಲಾಟೆ ಮಾಡ್ಕೊಂಡಿದ್ಯಲ್ಲ. ನಾಳೆ ಅವ್ರೇನಾದ್ರು ಸಿಕ್ಕರೆ ಸುಮ್ಮನೆ ಬಿಡ್ತಾರ ನಿನ್ನ? ಏನು ನಿನ್ ಮಗನ್ನ ಪೊಲೀಸ್ನವ್ರು ಹಿಡ್ಕೊಂಡಾದ್ರು ನಿನ್ ಗೊತ್ತಿಲ್ವಾ? ಏ ಮುದ್ಕಿ, ಅದನ್ನ ಊರೆಲ್ಲ ಕೇಳೋ ಹಂಗೆ ಡಂಗೂರ ಹೊಡ್ಕೊಂಡ್ ಬರ್ತೀಯಾ? ನನ್ ಮಗನ ಪೊಲೀಸ್ನವ್ರು ಎಳ್ಕೊಂಡ್ ಹೋಗೋದು ಹೊಸ ವಿಷಯ ಏನು? ಯಾರ್ದಾದ್ರೂ ಕೈಯೋ ಕಾಲೋ ಮುರಿದಿರ್ತಾನೆ, ಅದನ್ನ ಹೇಳಕ್ಕೆ ನಗರ ಆಡ್ಕೊಂಡ್ ಬಂದ್ಬಿಟ್ಯಾ? ಬಾಯಿ ಮುಚ್ಕೊಂಡ್ ಹೋಗು, ಇಲ್ಲ ಅಂದ್ರೆ ಎಣ್ಣೆ ತೆಗೆದು ಮುಖದ ಮೇಲೆ ಎಸಿತೀನಿ. ಆಗ ಇವನಿಂದ ನನ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಇನ್ಮೇಲೆ ಇವನ್ನ ನನ್ ಮಗನೇ ಅಲ್ಲ ಅನ್ಕೋಬೇಕು. ಅಂದ್ಕೊಳ್ಳೋದೇನು, ಅವನು ನನ್ನ ಮಗನೇ ಅಲ್ಲ. ಹುಡ್ಸಿದ ತಪ್ಪಿಗೆ 3 ಹೊತ್ತು ಕೂಳ್ ಹಾಕ್ತಾ ಇದ್ದೀನಿ. ದನ ತಿಂದಂಗ್ ತಿಂದು ಊರ್ನಲ್ಲಿ ನನ್ ಮಾನ ಮರ್ಯಾದೆ ಕಳೆದಾಗ್ಲೇ ನನ್ನ ಮಗ ಸತ್ತೋದ ಅನ್ಕೊಂಡೆ. ಮರುತ್ತೋಗಿ ನೆಮ್ಮದಿಯಾಗಿ ಗಂಜಿಗೋಸ್ಕರ ಬದುಕ್ತಾ ಇದ್ದೀನಿ. ಇಂಥ ಟೈಮ್ ನಲ್ಲಿ ಬಂದು ಅವನ ನೆನಪು ಮಾಡ್ತಾ ಇದ್ರಲ್ರಯ್ಯ. ನೀವಂತೂ ಮೋಟ್ ಬಿಡಿ ಸೇರ್ಕೊಂಡು ಬದುಕಿದ್ರಿ, ನಮ್ಮನ್ನಾದ್ರೂ ಬದುಕೋಕ್ ಬಿಡಿ. ಇನ್ನೊಂದ್ ಸಲ ಬಂದು ಅವನ ಬಗ್ಗೆ ನೀವು ಮಾತಾಡಿದ್ರೆ ಈ ಮಚ್ ತಗೊಂಡು ನಿಮ್ಮನ್ನ ಕತ್ತರಿಸಿ ಜೈಲ್ಗೆ ಹೋಗ್ಬಿಡ್ತೀನಿ. ಯಾವಾಗ್ಲೂ ಇದೇ ಆಗೋಯ್ತು ನಿಮ್ದು. ಎಲ್ಲಂದ್ರಲ್ಲಿ ಜಗಳ ಆಡ್ಕೊಳ್ಳೋದು, ಯಾರಾದ್ರೂ ಕೈ ಕಾಲು ಮುರಿದು ಹಾಕೋದು, ನಮ್ಗೇನು ಕೆಲಸ ಇಲ್ಲರ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಕೂರ್ಸ್ಕೊಳ್ಳೋದು. FIR ಹಾಕೋಷ್ಟರಲ್ಲಿ ಯಾರಾದ್ರೂ ಖಾದಿ ಶರ್ಟ್ ಹಾಕಿರೋ ಫೋನ್ ಮಾಡಿಸಿ ದೊಡ್ಡ ಮಹಾರಾಜ ತರ ಕರ್ಕೊಂಡು ಹೋಗೋದು. ಈ ಭಂಗಕ್ಕೆ ಪೊಲೀಸ್ ಕೆಲಸ ತಿಳ್ಕೊಬೇಕು ನಾವು. ತಿಮ್ಮಯ್ಯ, ಅವ್ರ ಹತ್ರ ಸೈನ್ ಹಾಕೊಂಡು ಬಿಟ್ಕಳ್ಸ, ಅವ್ರನ್ನ ಕರ್ಕೊಂಡೋಗಯ್ಯ. ಆಯ್ತು ಸ್ವಾಮಿ, ಇನ್ಮೇಲೆ ಅವ್ರ ಈ ತರ ಮಾಡದೇ ಇರೋಂಗೆ ನಾನ್ ನೋಡ್ಕೊಳ್ತೀನಿ. ಅಷ್ಟ್ ಮಾಡು. ಏಯ್, ಸೈನ್ ಹಾಕ್ಬಿಟ್ಟು ಆಚೆ ಬನ್ರ. ಲೇ ದಡಿಯ, ಏನ್ ನಿನ್ನ ಹೆಸರು? ಅಡ್ಡ ಹೆಸರು ಬೇಕಾ ಫುಲ್ ಹೆಸರು ಬೇಕಾ? ಏನ್ ಇವ್ನ್ ದೊಡ್ಡ ಡಬಲ್ ಇಂಜಿನು? ಪೂರ್ತಿ ಹೆಸರು? ಗಜೇಂದ್ರ. ಹುಟ್ಟಿಸ್ದ ನಿಲ್ವೋ? ಇಲ್ಲ, ಮಣ್ಣು ಹಾಕೊಂಡು 20 ವರ್ಷ ಆಯ್ತು. ಸೈನ್ ಮಾಡು. ಏಯ್, ನಮಸ್ಕಾರ ಸ್ವಾಮಿ. ಏನ್ ನಿನ್ನ ಹೆಸರು? ನಮಸ್ಕಾರ ಸ್ವಾಮಿ. ನಿನ್ ನಮಸ್ಕಾರಕ್ಕೋಷ್ಟು ಬೆಂಕಿ ಯಾಕ? ಏನ ಹೆಸರು ನಿಂದು? ನೀವ್ ಮಾತ್ರ ಸಿಕ್ತಾಗಲ್ಲ ನಮ್ಮ ಹತ್ರ ನಮಸ್ಕಾರ ಹೊಡ್ಸ್ಕೊಂತೀರಾ, ನಾವ್ ಮಾತ್ರ ನಮಸ್ಕಾರ ಹೊಡ್ಸ್ಕೊಂಬಾರ್ದಾ? ಅದಕ್ಕೆ ನನ್ನ ಹೆಸರು ನಮಸ್ಕಾರ ಸ್ವಾಮಿ ಅಂತ ಇಟ್ಕೊಂಡಿದೀನಿ. ಏಯ್, ಮುಚ್ಕೊಂಡು ಸೈನ್ ಮಾಡು. ದೊಡ್ಡ ಬ್ರಿಲಿಯಂಟ್ ಇವನು. ನಾವು ಬ್ರಿಲಿಯಂಟ್ ಆಗ್ತೀವಿ ಸರ್. ಅಲ್ಲ ಸರ್? ಲೇ ಮಚ್ಚ, ನನ್ ಮಗ ನನಗೆ 8 ಲಾಟಿ ಮುರಿದು ಅನ್ಕೊಳೋ. ನನಗೂ 10 ಲಾಟಿ ಮುರಿದ್ಬಿಟ್ನೋ. ಅವನೆಲ್ಲಾದ್ರೂ ಆಚೆ ಬರ್ತಾನಲ್ಲ, ಆಗ ನಾವೆಲ್ಲ ಸೇರ್ಕೊಂಡು ಅವನ್ ಕಾಲೇ ಮುರ್ಸಾಕ್ಬಿಡಂಕಣ. ನಿಮ್ ಯೋಗ್ತಗಷ್ಟ್ ಬೆಂಕಿ ಹಾಕ. ಅಲ್ರಲ್ಲಿ ಈಗ ತಾನೇ ಅವ್ರಿವ್ರ ಕೈ ಕಾಲು ಹಿಡಿದು ನಿಮ್ಮನ್ನ ಆಚೆ ಕರ್ಕೊಂಡ್ ಬರ್ತಾ ಇದೀನಿ. ಲೇ ಡುಮ್ಮ ಡಬ್ಬ ನನ್ ಮಗನೇ, ಅಷ್ಟು ಬೇಗ ನೀನು ಕಿರಿಕ್ ಬುದ್ದಿನ? ಲೇ ಬಂಗಾರಿ ತಂದ, ಲೋ ಏನೋ ಇದೆಲ್ಲ? ನೆಟ್ ಕಾಲೇಜ್ ಓದ್ವಾ, ಚೆನ್ನಾಗಿ ಓದಿದ್ವಾ, ಒಂದ್ ಕೆಲ್ಸ ಹಿಡಿದ್ವಾ, ಮದ್ವೆ ಮಾಡ್ಕೊಂಡ್ವಾ, ಮಕ್ಳಾಯ್ತಾ, ಆ ಮಕ್ಳು ದೊಡ್ಡವ್ರಾದ್ರ, ಅವ್ರಿಗೆ ಮದ್ವೆ ಆಯ್ತಾ? ಲೇ ಮಕ್ಳು ಮೊಮ್ಮಕ್ಕಳು ನೋಡಿ ಆನಂದ ಪಟ್ಟು ಶಿವ ಅಂತ ಮೇಲಕ್ಕೆ ಹೋಗೋದು ನೋಡ್ರು. ಯಾಕೋ ಬೇಕು ಪೊಲೀಸು, ಪೊಲೀಸ್ ಸ್ಟೇಷನ್, ಹೊಡ್ತ, ಇವೆಲ್ಲ ಯಾಕೆ ಬೇಕು ಹೇಳ್ರ? ನೋಡೋಣ, ನೀವ್ ಹೇಳೋದೆಲ್ಲ ಕೇಳೋಕ್ ಚೆನ್ನಾಗಿರುತ್ತೆ, ಅನುಭವಿಸಕ್ಕಾಗಲ್ಲ. ಯಾಕೋ ಆಗಲ್ಲ? ಈ ಪ್ರಪಂಚದಲ್ಲಿ ಮೀಸ್ತಾ ಇರೋ ಗಂಡಸರಿಗೆಲ್ಲ ಮಕ್ಳಾಗುತ್ತೆ, ಆದ್ರೆ ತಂದೆ ತಾಯಿಗೆ ಎಷ್ಟು ಜನ ಆಗಿದಾರೆ ಹೇಳಿ? ಸುಮ್ನೆ ಅರಿಕತೆ ಹೊಡಿಬೇಡಿ, ಹೋಗಿ ಬಾ. ಎಷ್ಟು ದಿನ ಅಂತ ಹೀಗೆ ಒಡೆದಾಡ್ಕೊಂಡು ಪೊಲೀಸು ಗೀಲೀಸು ಅಂತ ಓಡಾಡ್ತಿರೋ? ದೇವ್ರ ದಯೆ, ಆ ಧರ್ಮಣ್ಣ ಇರೋದ್ರಿಂದ ಎಲ್ಲ ಸರಿ ಹೋಯ್ತು.
ಇಲ್ಲ ಅಂದ್ರೆ ನಿಮ್ ಕತೆ ಏನಾಗಿರೋದು? ನೀನ್ ಚೆನ್ನಾಗ್ ಓದಿ ಒಳ್ಳೆ ಕೆಲ್ಸಕ್ ಸೇರ್ಕೊಂಡು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋತೀಯಾ ಅನ್ಕೊಂಡೆ. ಎಲ್ಲ ನಿಮ್ಮ ಅಪ್ಪನ್ ತರಾನೇ. ಕೊಡು, ಯಾವಾಗ ನೋಡು ನಿನ್ ಗಂಡನ್ ಗೋಲ್ಸ್ಕೊಂಡೆ ಮಾತಾಡು. ನಮ್ಮನ್ನ ನಾವ್ ಹೆಂಗ್ ಕಾಪಾಡ್ಕೊಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಹೋಗ್ ಸುಮ್ನೆ. ಚೆನ್ನಾಗ್ ಗೊತ್ತು ನಿನ್ಗೆ. ಹಲೋ, ಒಂದ್ ನಿಮಿಷ, ಮಾವನೇ ಬಂದ್ರು. ಒಂದ್ ನಿಮಿಷ ಮಾವ ಬಂದ್ ಸ್ವಾಮಿ. ಹೇಳಿ ಸ್ವಾಮಿ, ನಾನೇ ಸಮಾಜ ಸೇವಕ ಸೋಮಶೇಖರ್ ಮಾತಾಡ್ತಿದ್ದೀನಿ. ನೋಡು ಸೋಮಣ್ಣ, ನಾನು ಮಿನಿಸ್ಟರ್ ಹತ್ರ ನಾಮಿನೇಷನ್ ಬಗ್ಗೆ ಮಾತಾಡಿದ್ದೀನಿ. ಅವರು ಭರವಸೆ ಕೊಟ್ಟಿದ್ದಾರೆ. ನೀನೇನ್ ತಲೆ ಕೆಡ್ಸ್ಕೋಬೇಡ ಸೋಮಣ್ಣ, ನಿನಗೆ ಸೀಟ್ ಸಿಗೋದು ಗ್ಯಾರಂಟಿ. ಅಷ್ಟ್ ಮಾಡಿ ಸ್ವಾಮಿ, ನಾನು ಪಾಲಿಟಿಕ್ಸ್ ನಾಗೆ ಯಾವ್ದಾರು ಪೋಸ್ಟ್ ತಗೊಂಡು ಸಮಾಜ ಸೇವೆ ಮಾಡ್ಬೇಕು ಅನ್ನೋದೇ ನನ್ನಲ್ಲಿರೋ ಆಸೆ. ಸರಿ 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 ಸೋಮಣ್ಣ, ಈಗ ನಾವಿಬ್ರು ಸೇರ್ಕೊಂಡು ಒಂದ್ಸಲ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಮಾತಾಡೋಣ. ಹಂಗೆ ಆಗ್ಲಿ ಸ್ವಾಮಿ, ನಾವು ಮತ್ತೆ ಮಾತಾಡವ. ಏನಮ್ಮ ಕಾಲೇಜ್ಗ? ಹೌದಪ್ಪ. ರಂಗ ಮಾವ, ಇವಳನ್ನ ಕಾಲೇಜಿಗೆ ಬಿಟ್ಬಾ. ಆಯ್ತು ಮಾವ. ನಾನ್ ತಪ್ಪಿಸ್ಕೊಂಡೆ, ಇಲ್ಲ ಅಂದ್ರೆ ನನ್ ಕತೆ ಏನಾಗಿರೋದು? ಯಾಕೆ ಅಷ್ಟೊಂದು ಖುಷಿ ಪಡ್ತೀಯಾ? ಪೊಲೀಸ್ನವರು ನಿನ್ನೆ ಹುಡುಕ್ತವ್ರೆ. ಲವ್, ಹಳೇದ್ನೆಲ್ಲ ಯಾಕೋ ನೆನ್ಸ್ಕೊಂತೀರಾ? ಇವತ್ ಸಾಯಂಕಾಲ ಪಿಕ್ಚರ್ಗೆ ಹೋಗೋಣ. ಫಿಲ್ಮ್ಗ ಬಂಗಾರಿ ಮೈಸೂರು ಮಲ್ಲಿಗೆ ಹೋಗೋಣಮ್ಮ. ಕಾಡ್ ಕುದ್ರೆ ಬೇಡವಾ? ಮುಚ್ಚೋ ಬಾಯಿ ಸಾಕು, ನನ್ನ ಹತ್ರ ದುಡ್ಡಿಲ್ಲ. ಅಪ್ಪ, ಇವತ್ತು ನಮ್ ಗುರು ಪಿಕ್ಚರ್ ರಿಲೀಸ್ ಅಂತ ನಾನೇ ದುಡ್ಡು ತಂದಿದ್ದೀನಿ. ಖರ್ಚೆಲ್ಲ ನಮ್ ಬಂಗಾರ ಇದೇನೆ. ಹೂನಪ್ಪ. ಏನ್ ಮಾಮು, ಈ ಗೈಯಾಳನು ಇದೇ ಕಾಲೇಜಿಗೆ ಸೇರ್ಕೊಂಡಿರ್ಬೇಕು ಅನ್ಸುತ್ತೆ. ಏನೋ ಅವಳು ನಿನ್ನ ಅಂಗುರಾಯಿಸ್ತಾವಳೆ? ಯಾವ್ದಕ್ಕೋ ಇನ್ನೊಂದ್ಕೇನೆ ಜೋಪಾನ. ಮುಚ್ಕೊಂಡಿರಲೇ, ಜಾತ್ರೆಯಲ್ಲಿ ಮಾಡ್ದಂಗೆ ನಾನು ಇಲ್ಲೂ ಮಾಡಿದ್ರೆ ದೃಷ್ಟಿಗೊಮ್ಮೆ ತರ ಕಾಲೇಜ್ ಗೋಡೆ ಗಂಟಿಸ್ಬಿಡ್ತೀನಿ. ಅಂಟಿಸ್ತೀಯ ಅವಳು ನಿನ್ನ ಅಂಟಿಸ್ತಾ ಇರೋ ತರ ನೋಡ್ಕೋ. ಕಂಬಾರ ಅಲ್ಲೇ ಕ್ಲಾಸ್ ಟೈಮ್ ಆಯ್ತು.